ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಈಗ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಶುರುವಾಗಿದೆ. ಸತತ ಎರಡನೇ ದಿನ ಪಾಕಿಸ್ತಾನದ ಡ್ರೋನ್ಗಳು ಭಾರತದ ಕಡೆಗೆ ನುಗ್ಗಿ ಬರ್ತಾ ಇರುವಂಥದ್ದು. ಭಾರತ ನಿನ್ನೆ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ಯುದ್ಧೋನ್ಮಾದವನ್ನು ಅದು ನಿಲ್ಲಿಸ್ತಾ ಇಲ್ಲ. ಸತತ ಎರಡನೇ ದಿನ ಈಗ ಪಾಕಿಸ್ತಾನ ನಿನ್ನೆ ಸುಮಾರು 8:30 ಸುಮಾರಿಗೆ ಡ್ರೋನ್ಗಳನ್ನು ಹಾರಿಸಿದ್ರು. ಇವತ್ತು ಕೂಡ ಬಹುತೇಕ 9 ಗಂಟೆಯ ವೇಳೆಗೆ ಇವತ್ತು ಕೂಡ ಡ್ರೋನ್ ದಾಳಿಯನ್ನು ಆರಂಭಿಸಿದ್ದಾವೆ. ಮೊದಲಿಗೆ ಸಂಬಾ ಸೆಕ್ಟರ್ನಲ್ಲಿ ದಾಳಿಯನ್ನು ಶುರು ಮಾಡಿದಂತಹ ಪಾಕಿಸ್ತಾನ ಈಗ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದಾಳಿ ನಡೆಸಿದೆ. 100ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕವಾಗಿ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾಗಿದೆ. ಕಾರ್ಗಿಲ್ನಲ್ಲೂ ಕೂಡ ಬಹುತೇಕ ವಿಶೇಷವಾಗಿ ಜಮ್ಮು ಕಾಶ್ಮೀರದ ಎಲ್ಲ ನಗರಗಳಲ್ಲೂ ಕೂಡ ಬ್ಲಾಕ್ಔಟ್ ಅನ್ನು ಮಾಡಲಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ನಡೆಸೋದ್ರ ಕಡೆಗೆ ಪಾಕಿಸ್ತಾನ ಮುಂದಾಗಿದೆ. ಜಮ್ಮು ಪ್ರದೇಶದಲ್ಲಿ ಹಾಗೆಯೇ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಅವಂತಿಪೋರದ ಮೇಲೂ ಕೂಡ ಡ್ರೋನ್ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ರಾಜೌರಿ ಸೆಕ್ಟರ್ನಲ್ಲೂ ಕೂಡ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ ಮತ್ತು ವಿಶೇಷವಾಗಿ ಪಂಜಾಬ್ ಭಾಗದಲ್ಲೂ ಕೂಡ ಡ್ರೋನ್ ದಾಳಿಯನ್ನ ಶುರು ಮಾಡಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಕೇವಲ ಜಮ್ಮು ಸೆಕ್ಟರ್ ಒಂದರಲ್ಲೇನೆ 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯನ್ನ ಈಗ ಪಾಕಿಸ್ತಾನ ಶುರು ಮಾಡಿದೆ. 100ಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನ ಬಳಸಿ ಪಾಕಿಸ್ತಾನ ಮತ್ತೊಂದು ಸುತ್ತಿನ ಡ್ರೋನ್ ಸಮರವನ್ನ ಶುರು ಮಾಡಿರುವಂಥದ್ದು. ಪಾಕಿಸ್ತಾನ ಭಾರತಕ್ಕೆ ಪದೇ ಪದೇ ಆಹ್ವಾನವನ್ನ ಕೊಡ್ತಾ ಇರುವಂತೆ ಕಾಣ್ತಾ ಇದೆ. ತಾನು ಈ ಯುದ್ಧ ಪ್ರಚೋದನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಉಗ್ರರು ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಸರ್ಕಾರವನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಂತಹ ರೀತಿಯಲ್ಲಿ ಈಗ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಭಾಸವಾಗ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ದೇಶ ಈ ಸ್ವರೂಪದಲ್ಲಿ ಇನ್ನೊಂದು ದೇಶದ ಮೇಲೆ ಯುದ್ಧ ಸಾರಿದಂತಹ ರೀತಿಯಲ್ಲಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಈಗ ನಡೀತಾ ಇರುವಂಥದ್ದು. ಪಾಕಿಸ್ತಾನ ನಡೆಸ್ತಾ ಇರುವಂತಹ ಎರಡನೇ ಬಾರಿಯ ಒಂದು ಡ್ರೋನ್ ದಾಳಿ ಇದು. ಸತತ ಎರಡನೇ ದಿನ ಡ್ರೋನ್ ದಾಳಿಯನ್ನು ನಡೆಸಿದೆ. ಭಾರತ ನಿನ್ನೆ ಪಾಕಿಸ್ತಾನದ ಮೇಲೆ ಹೆಚ್ಚು ಕೌಂಟರ್ ಮಾಡೋದ್ರ ಕಡೆಗೆ ಹೋಗಿರಲಿಲ್ಲ. ಯಾಕಂದ್ರೆ ಇವತ್ತು ನಮ್ಮ ಎಲ್ಲ ಸೇನಾಧಿಕಾರಿಗಳು ಸ್ಪಷ್ಟವಾಗಿ ಯಾವುದೇ ರೀತಿಯಾದಂತಹ ದಾಳಿಯ ವಿಚಾರವನ್ನು ಖಚಿತಪಡಿಸಿಲ್ಲ. ಕೇವಲ ರಿಟಾಲಿಯೇಷನ್ ಮಾತ್ರ ಮಾಡಿದ್ದೀವಿ ಮತ್ತು ಎಲ್ಲಿ ಭಾರತದ ಒಳಗಡೆ ನುಗ್ಗಿ ಬಂದಿದ್ವೋ ಆ ಡ್ರೋನ್ಗಳನ್ನು ಧ್ವಂಸಗೊಳಿಸಿದ್ವಿ ಅಂತ ಹೇಳಿದ್ರು. ಆದರೆ ಇವತ್ತು ಪಾಕಿಸ್ತಾನ ಸತತ ಎರಡನೇ ದಿನಕ್ಕೆ ಈಗ ಪಾಕಿಸ್ತಾನದ ಕಡೆಯಿಂದ ಭಾರತದ ಕಡೆಗೆ ಡ್ರೋನ್ ದಾಳಿ ಶುರುವಾಗಿರುವಂಥದ್ದು. ಡ್ರೋನ್ ದಾಳಿ ನಡೀತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ, ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂಥದ್ದು. ಇದು ಸರಿಸುಮಾರು 1 ಗಂಟೆಯ ಹಿಂದಿನಿಂದ ಶುರುವಾಗಿರ್ತಕ್ಕಂತಹ ಡ್ರೋನ್ ದಾಳಿ ಬಹುತೇಕ 9 ಗಂಟೆಯ ಸುಮಾರಿಗೆ ನಿನ್ನೆ 8:30ಯಿಂದ ಏನು ಡ್ರೋನ್ ದಾಳಿಯನ್ನು ಶುರು ಮಾಡಿತ್ತು. ಇವತ್ತು ಈಗ ಬಹುತೇಕ 8:30 9 ಗಂಟೆಯ ಹೊತ್ತಿಗೆ ಡ್ರೋನ್ ದಾಳಿಯನ್ನು ಮತ್ತೆ ಪಾಕಿಸ್ತಾನ ಆರಂಭಿಸಿದೆ.